ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪೂರ್ಣಚಂದ್ರ ಅಂತ. ಐ ಆಮ್ ಎ ವಿಟ್ರಿಯೋ ರೆಟಿನಲ್ ಸರ್ಜನ್. ನಾನು ಕಣ್ಣಿನ ನರದ ಶಸ್ತ್ರಚಿಕಿತ್ಸಕ. ಸೊ ನಾವು ಇವತ್ತು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಐ ಸ್ಪೆಷಲಿಸ್ಟು ಮೋಸ್ಟ್ ಆಫ್ ದ ಟೈಮ್ ಆಯಿಂಟ್ಮೆಂಟ್ಸ್, ಡ್ರಾಪ್ಸು ಎಲ್ಲ ಬರ್ಕೊಡ್ತಾ ಇರ್ತೀವಿ. ಬಟ್ ಬರ್ಕೊಟ್ಟ ಮೇಲೆ ಪೇಷಂಟ್ಸ್ ಆ್ಯಕ್ಚುಲಿ ಅದನ್ನು ಯಾವ ಥರ ಬಳಸಬೇಕು ಅದೇ ಥರ ಬಳಸ್ತಾ ಇದ್ದಾರಾ, ಅಥವಾ ಅವ್ರಿಗೆ ಇದ್ರ ಬಗ್ಗೆ ಯಾವ ಥರ ಇದನ್ನು ಓಪನ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇದೆಯಾ, ಕರೆಕ್ಟ್ ಮೆಥಡ್ ಏನು, ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಈ ವಿಡಿಯೋದಲ್ಲಿ ನಾನು ಈ ಡ್ರಾಪ್ಸ್ಗೆ ಸಂಬಂಧಪಟ್ಟಿದ್ದನ್ನು 5 ಹೆಡ್ಡಿಂಗ್ಸಲ್ಲಿ ನಾನು ಕವರ್ ಮಾಡ್ತೀನಿ. ಫಸ್ಟು ಈ ಡ್ರಾಪ್ನ ಬಾಟಲ್ನ ಯಾವ ಥರ ಓಪನ್ ಮಾಡೋದು ಮತ್ತು ಯಾವ ಥರ ಹಾಕೋದು, ಮತ್ತು ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು, ಮತ್ತು ಕೆಲವು ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ ಅಂತ ಇರ್ತೀವಿ, ಪದೇ ಪದೇ ಕೆಲವು ಡೌಟ್ಸ್ಗಳಿರುತ್ತೆ ಪೇಷಂಟ್ಸ್ಗಳಿಗೆ, ಆ ಕ್ವಶನ್ಸ್ಗಳನ್ನ, ಮತ್ತು ಮಕ್ಕಳಲ್ಲಿ ಈ ಡ್ರಾಪ್ಸ್ನ ಯಾವ ಥರ ಹಾಕೋದು, ಈ ಆಸ್ಪೆಕ್ಟ್ಸ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಇವಾಗ ಡ್ರಾಪ್ಸ್ನ ಯಾವ ಥರ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ನಾವು ಡ್ರಾಪ್ಸ್ ಪ್ರಿಸ್ಕ್ರಿಪ್ಷನ್ ಕೊಟ್ಟ ಮೇಲೆ, ಸೊ ಫಾರ್ಮಸಿಸ್ಟ್ ನಾವು ಏನು ಪ್ರಿಸ್ಕ್ರೈಬ್ ಮಾಡಿದ್ದೀವಿ ಅದನ್ನೇ ಕೊಟ್ಟಿದ್ದಾರೆ ಅಂತ ಫಸ್ಟ್ ಅದನ್ನು ಓದ್ಬಿಟ್ಟು ಖಾತ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಅದು ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡ್ಕೊಳ್ಳಿ. ಇದು ಕವರಲ್ಲೂ ಇರುತ್ತೆ ಮತ್ತು ಡ್ರಾಪ್ಸ್ ಮೇಲ್ಗಡೆನೂ ಇರುತ್ತೆ. ಸೊ ಕೆಲವು ಸಲ ಡ್ರಾಪ್ಸು ಮುಂಚೆನೇ ಓಪನ್ ಆಗಿದ್ದರೆ ಅದನ್ನು ಓಪನ್ ಮಾಡಿ ಅದು ಟಿಪ್ನ ಚೆಕ್ ಮಾಡಿ, ಟಿಪ್ನ ಯಾವುದೇ ಕಾರಣಕ್ಕೂ ಫಿಂಗರಲ್ಲಿ ಟಚ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕ್ಯಾಪ್ದು ಒಳಭಾಗನೂ ಒಂದು ಸಲ ಚೆಕ್ ಮಾಡ್ಕೋಬೇಕು, ಅದ್ರಲ್ಲಿ ಏನಾರು ಡಸ್ಟ್ ಇದೆಯಾ, ಏನಾರು ಡೆಪಾಸಿಟ್ಸ್ ಇದೆಯಾ ಅಂತ. ಸೊ ಓಪನ್ ಮಾಡಿರೋ ಬಾಟಲ್ ಇದ್ದಾಗ ನೀವು ಅದ್ರ ಮೇಲೆ ಯಾವ ಡೇಟಲ್ಲಿ ಓಪನ್ ಮಾಡಿದ್ರಿ ಅನ್ನೋದನ್ನು ನೀವು ಲೇಬಲ್ ಮಾಡಿ ಇಡಬೇಕಾಗುತ್ತೆ. ಆ ಥರ ಮಾಡೋದ್ರಿಂದ ನೀವು ಎಷ್ಟು ದಿನ ಇದು ಯೂಸ್ ಮಾಡ್ತಿದ್ದೀರಾ, ಎಷ್ಟು ದಿನದವರೆಗೂ ಈ ಬಾಟಲ್ ಓಪನ್ ಇದೆ ಅನ್ನೋದು ಮಾಹಿತಿ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ನಾವಿವಾಗ ಬಾಟಲ್ನ ಆ್ಯಕ್ಚುಲಿ ಹೇಗೆ ಓಪನ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಬಾಟಲಲ್ಲಿ ಅದು ಕೆಳಗಡೆ ಒಂದು ಚಿಕ್ಕದು ಸೀಲ್ ಸ್ಟ್ರಿಪ್ ಬರುತ್ತೆ, ಅದನ್ನು ನೀವು ಬ್ರೇಕ್ ಮಾಡಬೇಕು. ಅದು ಬ್ರೇಕ್ ಮಾಡಿದ್ಮೇಲೆ ಈ ಕ್ಯಾಪ್ನ ಓಪನ್ ಮಾಡಿ ಬಾಟಲ್ನ ಕೆಳಗಡೆ ಮಾಡಿ, ಅದು ಲೀಕ್ ಆಗ್ತಾ ಇಲ್ಲ ಅಂದರೆ ಮುಂಚೆನೇ ಓಪನ್ ಆಗಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ಅದ್ರ ಸುತ್ತ ಇರೋ ರಿಂಗ್ನ ಕೆಳಗಡೆ ಮಾಡಿ ನೀವು ಕ್ಯಾಪ್ನ ಟೈಟ್ ಮಾಡಿದ್ರೆ ಆಟೋಮೆಟಿಕಲಿ ಅಲ್ಲಿ ಟಿಪ್ಪಲ್ಲಿ ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಇದೇ ಥರ ಹೋಲ್ ಮಾಡಬೇಕೋ ಹೊರತು ನೀವು ಸೂಜಿ ಯೂಸ್ ಮಾಡೋದು ಅಥವಾ ಏನಾದ್ರು ಶಾರ್ಪ್ ಇನ್ಸ್ಟ್ರೂಮೆಂಟ್ಸಲ್ಲಿ ಹೋಲ್ ಮಾಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಕ್ಯಾಪ್ ಟೈಟ್ ಮಾಡಿದ್ರೆ ಅದಾಗದೇ ಹೋಲು ಕ್ರಿಯೇಟ್ ಆಗುತ್ತೆ. ಕೆಲವು ಬಾಟಲ್ಸಲ್ಲಿ ಈ ಸ್ಟ್ರಿಪ್ ಇರಲ್ಲ, ಡೈರೆಕ್ಟ್ ಆ ರಿಂಗಿಗೂ ಮತ್ತು ಕ್ಯಾಪ್ಗೂ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಥರ ಸಂದರ್ಭದಲ್ಲಿ ನೀವು ಜಸ್ಟ್ ಕ್ಯಾಪ್ನ ಸ್ವಲ್ಪ ಟೈಟಾಗಿ ನೀವು ಅದನ್ನು ರೊಟೇಟ್ ಮಾಡಿದ್ರೆ ಅದು ಬ್ರೇಕ್ ಆಗುತ್ತೆ. ಸೇಮ್ ಅದೇ ಥರ ಮತ್ತೆ ನೀವು ಅದು ಲೀಕ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಆ ರಿಂಗ್ನ ಕೆಳಗಡೆ ಮೂವ್ ಮಾಡಿ ಕ್ಯಾಪ್ನ ಟೈಟ್ ಮಾಡಿದ್ರೆ ಆಟೋಮೆಟಿಕಲಿ ಟಿಪ್ಪಲ್ಲಿ ಓಪನಿಂಗ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಡ್ರಾಪ್ ಬೈ ಡ್ರಾಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ತುಂಬ ದೊಡ್ಡ ಓಪನಿಂಗು ಮಾಡಬಾರ್ದು. ಕೆಲವು ಸಲ ಏನಂದರೆ ಡ್ರಾಪ್ ಬೈ ಡ್ರಾಪ್ ಬರಲ್ಲ, ಅವಾಗ ವಾಟರ್ ಕಂಟಿನ್ಯೂಸ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಜಸ್ಟ್ ಟೈಟ್ ಮಾಡಿದ್ರೆ ಇದು ಡ್ರಾಪ್ ಬೈ ಡ್ರಾಪ್ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಓಪನಿಂಗ್ ಕ್ರಿಯೇಟ್ ಆಗುತ್ತೆ. ನೀವು ಇದು ಮ್ಯಾನ್ಯುಯಲಿ ಪಿನ್ನು ಅದೆಲ್ಲ ಫಸ್ಟ್ ಆಫ್ ಆಲ್ ಅದು ಹೈಜೆನಿಕ್ ಕೂಡ ಅಲ್ಲ, ಪ್ಲಸ್ ಅದು ಓಪನಿಂಗೂ ಕರೆಕ್ಟ್ ಸೈಜಲ್ಲಿ ಕ್ರಿಯೇಟ್ ಆಗಲ್ಲ. ಅದಕ್ಕಾಗಿ ಇದು ತುಂಬ ಇಂಪಾರ್ಟೆಂಟು. ನೀವು ಜಸ್ಟ್ ಕ್ಯಾಪ್ನ ಟೈಟ್ ಮಾಡಿನೇ ಇದು ಓಪನಿಂಗ್ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ನಾವಿವಾಗ ಬಾಟಲ್ನ ಯಾವ ಥರ ಓಪನ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಇವಾಗ ಡ್ರಾಪ್ಸ್ನ ಯಾವ ಥರ ಹಾಕೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಡ್ರಾಪ್ಸ್ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಹ್ಯಾಂಡ್ಸ್ನ ತುಂಬ ನೀಟಾಗಿ ವಾಶ್ ಮಾಡ್ಕೋಬೇಕು. ಮತ್ತು ಕಣ್ಣನ್ನು ಮುಟ್ಬಾರ್ದು, ಮತ್ತು ನಾನು ಆಗಲೇ ಹೇಳ್ದಂಗೆ ಡ್ರಾಪ್ದು ಟಿಪ್ನು ಕೂಡ ಮುಟ್ಬಾರ್ದು. ನೀವೇನಾದ್ರು ಕಾಂಟ್ಯಾಕ್ಟ್ ಲೆನ್ಸ್ ಏನಾದ್ರು ಬಳಸ್ತಾ ಇದ್ದರೆ ಡ್ರಾಪ್ಸ್ ಹಾಕೋದಕ್ಕಿಂತ ಮುಂಚೆ ಕಾಂಟ್ಯಾಕ್ಟ್ ಲೆನ್ಸ್ನ ತೆಗಿಬೇಕು. ಮತ್ತು ಈ ಡ್ರಾಪ್ಸು ಕಣ್ಣಿಗೆ ಸಂಬಂಧಪಟ್ಟಿದ್ದೆ ಅನ್ನೋದನ್ನು ಯಾವಾಗಲೂ ನೀವು ಖಾತ್ರಿಪಡಿಸ್ಕೋಬೇಕು. ನೀವು ಬಾಟಲ್ ಓಪನ್ ಮಾಡಿದ್ಮೇಲೆ ಅದನ್ನು ಒಂದು ಕ್ಲೀನ್ ಸರ್ಫೇಸ್ ಮೇಲೆ ಇಡಬೇಕು. ಸೊ ನೀವು ಕೂತ್ಕೊಂಡು ನಿಮ್ಮ ಕತ್ತನ್ನು ಸ್ವಲ್ಪ ಮೇಲ್ಗಡೆ ಮಾಡಬೇಕು. ಕತ್ತನ್ನ ಮೇಲ್ಗಡೆ ಮಾಡಿದ್ಮೇಲೆ ನೀವು ಕೆಳಗಡೆ ರೆಪ್ಪೆನ ಸ್ವಲ್ಪ ಕೆಳಗಡೆ ಎಳ್ಕೊಂಡಾಗ ಅಲ್ಲಿ ಒಂದು ಚಿಕ್ಕ ಸ್ಯಾಕ್ ಥರ ಫಾರ್ಮ್ ಆಗುತ್ತೆ. ಅಲ್ಲಿಗೆ ಜಸ್ಟ್ ಒಂದು ಡ್ರಾಪ್ನ ನೀವು ಹಾಕಬೇಕು. ನೀವು ಕೆಲಸ ಕೇಳ್ತೀರಿ ಎಷ್ಟು ಡ್ರಾಪ್ ಹಾಕಬೇಕು ಏನು ಅಂತ. ಒಂದು ಸಲ ಹಾಕಬೇಕಾದ್ರೆ ಜಸ್ಟ್ ಒಂದು ಡ್ರಾಪ್ ಮಾತ್ರ ಕಣ್ಣಲ್ಲಿ ಬೀಳಬೇಕು. ನೀವು ಈ ಡ್ರಾಪ್ ಹಾಕಬೇಕಾದ್ರೆ ಈ ಬಾಟಲ್ದು ಟಿಪ್ಪು ಕಣ್ಣನ್ನಾಗಲಿ, ಕಣ್ಣಿನ ರೆಪ್ಪೆನಾಗಲಿ, ಆ ರೆಪ್ಪೆಯಲ್ಲಿರೋ ಹೇರ್ಸ್ನಾಗಲಿ ಮತ್ತು ಕರಿಗುಡ್ಡೆನಾಗಲಿ ಅದನ್ನೇ ತಾಗದಲ್ಲೇ ಇರೋ ಥರ ಖಚಿತಪಡಿಸ್ಕೊಳ್ಳಿ. ನೀವು ಡ್ರಾಪ್ಸ್ನ ನೀವೇ ಹಾಕ್ಕೊಳ್ಳೋದಕ್ಕೆ ನಿಮ್ಗೆ ಅನ್ಕಂಫರ್ಟಬಲ್ ಅನಿಸಿದ್ರೆ ನಿಮ್ಮ ಯಾವ್ದಾದ್ರು ಫ್ಯಾಮಿಲಿ ಮೆಂಬರ್ ಅಥವಾ ಫ್ರೆಂಡ್ ಕೂಡ ಇದನ್ನು ಡ್ರಾಪ್ಸ್ನ ಹಾಕ್ಬೋದು. ಅವ್ರು ಡ್ರಾಪ್ಸ್ ಹಾಕಬೇಕಾದ್ರೂ ನಾನು ಇವಾಗ ಏನು ಪ್ರೊಸೀಜರ್ನ ನಾನು ಡಿಸ್ಕ್ರೈಬ್ ಮಾಡಿದ್ನಲ್ಲ ಸೇಮ್ ಅದೇ ಮೆಥಡ್ನಲ್ಲಿ ಡ್ರಾಪ್ ಹಾಕಬೇಕು. ಈ ಡ್ರಾಪ್ ಹಾಕಿದ್ಮೇಲೆ ನೀವು ಜೆಂಟಲಾಗಿ ಕಣ್ಣನ್ನು ಕ್ಲೋಸ್ ಮಾಡಬೇಕು, ಸ್ಕ್ವೀಸ್ ಮಾಡಬಾರ್ದು. ಆ ಕಣ್ಣು ಕ್ಲೋಸ್ ಮಾಡಿದ್ಮೇಲೆ ಏನು ಎಕ್ಸೆಸ್ ಡ್ರಾಪ್ ಸ್ವಲ್ಪ ಹೊರಗಡೆ ಬರುತ್ತಲ್ವ, ಅದನ್ನು ಒಂದು ಸ್ಟೆರೈಲ್ ಟಿಶ್ಯೂನೋ ಅಥವಾ ಕ್ಲಾತ್ನೋ ತೊಗೊಂಡು ಅದನ್ನು ವೈಪ್ ಆಫ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಅದು ಕಣ್ಣಿನ ರೆಪ್ಪೆ ಮೇಲೆ ಈ ಡ್ರಾಪ್ಸ್ದು ಕ್ರಸ್ಟ್ ಫಾರ್ಮ್ ಆಗೋದು ಕಮ್ಮಿ ಆಗುತ್ತೆ. ಕೆಲವು ಡ್ರಾಪ್ಸ್ಗಳು ಬಾಡಿಯಲ್ಲಿ ಸೇರಿಕೊಂಡು ಅದರಿಂದ ಏನಾದ್ರು ದುಷ್ಪರಿಣಾಮಗಳು ಆಗೋ ಚಾನ್ಸಸ್ ಇರುತ್ತೆ.
ಇದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ, ಡ್ರಾಪ್ಸ್ ಹಾಕಿದ್ಮೇಲೆ ಈ ಕಣ್ಣಿನ ಕಾರ್ನರ್ ಏನಿದೆಯಲ್ಲ, ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಥರ ಅಲ್ಲಿ ನೀವು ಒತ್ತಿ ಇಟ್ಕೋಬೇಕು. ಇದರಿಂದ ಏನಾಗುತ್ತೆ, ಅದು ನೀವು ಕಣ್ಣಿನ ಡ್ರಾಪು ಮೂಗನ್ನು ಬೇಗ ಸೇರಿಕೊಳ್ಳೋದು ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಕೆಲವು ಸಲ ನಾವು ಪೇಷಂಟ್ಸ್ ಹೇಳೋದನ್ನು ಕೇಳ್ತೀವಿ, ನಾವು ಡ್ರಾಪ್ಸ್ ಹಾಕೋದು ಗಂಟ್ಲಲ್ಲಿ ಬರುತ್ತೆ ಸರ್, ಅದು ಒಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಂತ. ಇದನ್ನು ಮಾಡೋದ್ರಿಂದ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಅದು ಈ ದೇಹದ ಒಳಭಾಗನ ಸೇರಿಸ್ಕೊಳ್ಳೋದನ್ನು ಕಮ್ಮಿ ಆಗುತ್ತೆ ಈ ಥರ ಮಾಡೋದ್ರಿಂದ. ಈಗ ಡ್ರಾಪ್ಸ್ ಯಾವ ಥರ ಹಾಕೋದು ಅನ್ನೋದು ತಿಳ್ಕೊಂಡ್ವಿ. ಇವಾಗ ಆಯಿಂಟ್ಮೆಂಟ್ ಯಾವ ಥರ ಕಣ್ಣಲ್ಲಿ ಹಾಕೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಆಯಿಂಟ್ಮೆಂಟ್ನ ಓಪನ್ ಮಾಡಬೇಕಾದ್ರೂ ಅಷ್ಟೇ, ನಾನು ಮುಂಚೆ ಡ್ರಾಪ್ಗೆ ಹೇಳ್ದಂಗೆ ಅದು ಟಿಪ್ಪೆಲ್ಲ ಟಚ್ ಮಾಡೋಕ್ಕೆ ಹೋಗಬಾರ್ದು. ಕೇರ್ಫುಲ್ಲಾಗಿ ಅದು ಕ್ಯಾಪ್ನ ಟೈಟ್ ಮಾಡಿ ತೆಗಿಬೇಕು. ಅದು ಒಂದು ಸಲ ಓಪನ್ ಆದಮೇಲೆ ಸೊ ನೀವು ಕೂತ್ಕೊಂಡು ಸೇಮ್ ಅದೇ ಥರ ಡ್ರಾಪ್ಸ್ ಆಗೋ ಥರ ಸ್ವಲ್ಪ ಕತ್ತನ್ನ ಹಿಂದ್ಗಡೆ ಬೆಂಡ್ ಮಾಡಿಕೊಂಡು ಈ ಕೆಳಗಡೆ ರೆಪ್ಪೆನ ಕೆಳಗಡೆ ಇಟ್ಕೊಂಡು ಒಂದು ರೈಸ್ ಗ್ರೇನ್ ಅಂದರೆ ಒಂದು ಅಕ್ಕಿ ಕಾಳಷ್ಟು ಮಾತ್ರ ಡ್ರಾಪ್ಸು ಆ ರೆಪ್ಪೆ ಒಳಗಡೆ ಬೀಳಬೇಕು. ಅದು ಅಷ್ಟನ್ನು ಎನ್ಶೂರ್ ಮಾಡ್ಕೊಳ್ಳಿ. ಆ ಡ್ರಾಪ್ ಹಾಕಿದ್ಮೇಲೆ ಕೆಳಗಡೆ ರೆಪ್ಪೆನ ನೀವು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ವಲ್ಪ ಸ್ಲೈಟ್ ಪುಲ್ ಮಾಡಿ, ಸೊ ದಟ್ ಆಯಿಂಟ್ಮೆಂಟು ಕರೆಕ್ಟಾಗಿ ಅದು ಆ ಸ್ಯಾಕ್ ಒಳಗಡೆನೇ ಹೋಗುತ್ತೆ. ಅದಾದಮೇಲೆ ಕಣ್ಣನ್ನು ಮುಚ್ಚಿ ಏನಾದ್ರು ಎಕ್ಸೆಸ್ ಏನಾರು ಇದ್ದರೆ ಡ್ರಾಪ್ನ ವೈಪ್ ಮಾಡ್ದಂಗೆ ವೈಪ್ ಮಾಡ್ಕೋಬೋದು. ಈಗ ಡ್ರಾಪ್ ಅಥವಾ ಆಯಿಂಟ್ಮೆಂಟ್ ಹಾಕಿದ್ಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಡ್ರಾಪ್ ಹಾಕಿದ್ಮೇಲೆ ಅದು ಕ್ಯಾಪ್ನ ಟೈಟ್ ಮಾಡಿಬಿಟ್ಟು ಅದೇನು ಲೀಕ್ ಆಗದೆ ಇರೋ ಥರ ಒಂದು ಸುರಕ್ಷಿತವಾದ ಪ್ಲೇಸಲ್ಲಿ ಇಡಬೇಕು ಅದನ್ನು. ಮತ್ತು ನಾನು ಕಣ್ಣನ್ನು ಮುಚ್ಚಿಟ್ಕೋಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ. ಕೆಲವು ಸಲ ಎರಡು ಬೇರೆ ಬೇರೆ ಥರದ ಡ್ರಾಪ್ಸು ಅಥವಾ ಆಯಿಂಟ್ಮೆಂಟ್ಸ್ನ ಹಾಕಬೇಕಾದ್ರೆ ಅದ್ರ ಮಧ್ಯೆ ಮಿನಿಮಮ್ 5-6 ನಿಮಿಷ ಗ್ಯಾಪ್ ಇರಬೇಕು. ಈಗ ಎರಡು ಡಿಫ್ರೆಂಟ್ ಡ್ರಾಪ್ಸ್ನ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಡಾಕ್ಟ್ರು, 2 ಡ್ರಾಪ್ಸ್ನ ಒಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಹಾಕಬಾರ್ದು. ಒಂದು ಡ್ರಾಪ್ನ ಹಾಕಬೇಕು, 5-6 ನಿಮಿಷ ಕಾಯಿರಿ. ಸೆಕೆಂಡ್ ಡ್ರಾಪ್ನ ಫಸ್ಟ್ ಡ್ರಾಪಲ್ಲಿ ಯಾವ ಥರ ಪ್ರೊಸೀಜರ್ ಫಾಲೋ ಮಾಡಿದ್ರು ಅದೇ ಥರ ಮಾಡಿಕೊಂಡು ಡ್ರಾಪ್ಸ್ನ ಇನ್ಸ್ಟಿಲ್ ಮಾಡ್ಕೋಬೇಕು. ಈಗ ಡ್ರಾಪ್ಸಿಗೆ ಸಂಬಂಧಪಟ್ಟಂಗೆ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಂಗೆ ಇದು ಪಿನ್ನೆಲ್ಲ ಯೂಸ್ ಮಾಡಬಾರ್ದು ಇದನ್ನು ಓಪನ್ ಮಾಡೋದಕ್ಕೆ, ಇದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸೂ ಇರುತ್ತೆ. ಮತ್ತು ಇನ್ನೊಂದು, ಡ್ರಾಪ್ಸ್ನ ಯೂಸ್ ಮಾಡಿದ್ಮೇಲೆ ಅದನ್ನು ನೀಟಾಗಿ ಟೈಟ್ ಮಾಡಬೇಕು. ಅದು ಟೈಟ್ನೆಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ನೀವು ಇದನ್ನು ನೀಟಾಗಿರೋ ಸರ್ಫೇಸ್ ಮೇಲೆ ಇಡಬೇಕು. ನೀವು ಎಲ್ಲೋ ತುಂಬ ಕೊಳೆ ಇರೋ ಸರ್ಫೇಸ್ ಮೇಲೆ ಇಟ್ಟಿದ್ರೆ ಅದೇ ಕೊಳೆಗಳು ಮತ್ತು ಆ ಬಾಟಲ್ ಟಿಪ್ಗೆ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಒಂದು ಸಲ ನೀವು ಬಾಟಲ್ನ ಓಪನ್ ಮಾಡಿದ್ಮೇಲೆ ಅದರ ಟಿಪ್ಪಲ್ಲಿ ಏನಾರು ಕ್ರಸ್ಟ್ಗಳು ಏನಾರು ಫಾರ್ಮೇಷನ್ ಆಗಿದೆಯಾ ಅಂತ ಚೆಕ್ ಮಾಡಿ. ಅದರ ಕ್ರಸ್ಟಿಂಗ್ ಏನಾರು ಆಗಿದರೆ ಆ ಡ್ರಾಪ್ಸ್ನ ಯೂಸ್ ಮಾಡಬಾರ್ದು. ಸೊ ಮತ್ತು ಅದನ್ನು ನೀವು ಎಕ್ಸ್ಪೈರಿ ಡೇಟ್ ಏನಾರು ಆಫ್ಕೋರ್ಸ್ ಮುಗಿದೋಗಿದ್ರೆ ಆಬ್ವಿಯಸ್ಲಿ ನೀವು ಅದನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ. ಸೊ ಕೆಲವು ಸಲ ಏನಾಗುತ್ತೆ ಅಂತಂದರೆ ಎರಡೆರಡು ಆಲ್ಮೋಸ್ಟ್ ಸೇಮ್ ಕಲರ್ ಇರೋ ಡ್ರಾಪ್ಸ್ಗಳಿರುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ನೀವು ಅದರಲ್ಲಿ ಏನು ಹೆಸರಿದೆಯಲ್ಲ ಹೆಸರನ್ನು ನೋಡಿಕೊಂಡು ಯೂಸ್ ಮಾಡಬೇಕು. ಅದ್ರ ಬದಲು ಜಸ್ಟ್ ಕಲರ್ ಮೇಲೆ ಡ್ರಾಪ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಲ್ವೇಸ್ ಹೆಸರನ್ನ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ ಡ್ರಾಪ್ಸ್ ಏನು ಅಂತ. ಮತ್ತು ಒಂದು ಬಾಟಲ್ನ ನೀವು ಓಪನ್ ಮಾಡಿದ್ಮೇಲೆ, ನಾನು ಮುಂಚೆ ವಿಡಿಯೋ ಆರಂಭದಲ್ಲಿ ಹೇಳಿದ್ದೆ ನಾನು, ಅದು ಬಾಟಲ್ ಓಪನ್ ಮಾಡಿದ ಕೂಡಲೇ ಅದ್ರ ಮೇಲೆ ಡೇಟ್ ಬರೆದಿಟ್ಬಿಡಿ ಅಂತ. ನೀವು ಓಪನ್ ಮಾಡಿ 30 ದಿನ ಆಗಿದ್ದರೆ ಆ ಡ್ರಾಪ್ನ ಯೂಸ್ ಮಾಡೋದು ಸೂಕ್ತ ಅಲ್ಲ, ಅದು ಒಂದು. ಮತ್ತು ಇನ್ನೊಂದು, ಇವಾಗ ನೀವು ಮೂವಿಂಗ್ ವೆಹಿಕಲ್ಸಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ, ಕಾರಲ್ಲಿ ಮೂವ್ ಆಗ್ತಿರ್ಬೇಕಾದ್ರೆ ವೆಹಿಕಲ್ಲು, ಡ್ರಾಪ್ಸ್ನ ಇನ್ಸ್ಟಿಲ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಈಗ ಕೆಲವು ಪೇಷಂಟ್ಸ್ಗೆ ಏನೇನು ಸಂದೇಹಗಳಿರುತ್ತೆ ಈ ಡ್ರಾಪ್ಸ್ ಹಾಕ್ಬೇಕಾದ್ರೆ, ಆ ಕೆಲವು ಕಾಮನ್ಲಿ ಫ್ರೀಕ್ವೆಂಟ್ಲಿ ಕ್ವಶನ್ಸ್ ಅಂತ ಹೇಳ್ತೀವಿ, ಅದನ್ನು ಅಡ್ರೆಸ್ ಮಾಡೋಣ. ಒಂದು ಕಾಮನ್ನಾಗಿ ಏನು ಕೇಳೋದು ಪೇಷಂಟ್ಸ್ ಅಂದರೆ, ಎಷ್ಟು ಡ್ರಾಪ್ಸ್ ಹಾಕಬೇಕು. ನಾನು ಆಲ್ರೆಡಿ ಇದು ಹೇಳಿದ್ದೆ ವಿಡಿಯೋದ ಆರಂಭದಲ್ಲಿ. ನಾನು ಇದು ಕಣ್ಣಲ್ಲಿ ಏನು ಸ್ಯಾಕ್ ಫಾರ್ಮ್ ಆಗುತ್ತಲ್ಲ, ಅದು ತುಂಬ ಕಮ್ಮಿ ಡ್ರಾಪ್ಸ್ನ ಅಕಾಮಡೇಟ್ ಮಾಡುತ್ತೆ. ಇವನ್ 1 ಡ್ರಾಪ್ ಹಾಕಿದ್ರೂ ಕೂಡ ಸ್ವಲ್ಪ ಹೊರಗಡೆ ಬೀಳುತ್ತೆ. ಹಾಗಾಗಿ 1 ಡ್ರಾಪ್ ಎನಫ್, 1 ಡ್ರಾಪ್ಗಿಂತ ಜಾಸ್ತಿ ಹಾಕಬಾರ್ದು. ಮತ್ತು ಇನ್ನೊಂದು ಏನು ಕೇಳ್ತಾರೆ ಅಂತಂದರೆ, 2 ಡ್ರಾಪ್ಸು ಒಟ್ಟಿಗೆ ಹಾಕ್ಬೋದಾ ಅಂತ. ಇದನ್ನು ನಾನು ಆಲ್ರೆಡಿ ಹೇಳ್ದಂಗೆ 2 ಡ್ರಾಪ್ ಮಧ್ಯೆ ಮಿನಿಮಮ್ 5-10 ನಿಮಿಷ ಗ್ಯಾಪ್ ಇರಬೇಕು. ಒಂದು ಡ್ರಾಪ್ನ ಹಾಕಿ ಒಂದು 5-10 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಸೆಕೆಂಡ್ ಡ್ರಾಪ್ನ ಹಾಕಬೇಕು. ಮತ್ತು ಇನ್ನೊಂದು ಏನು ಕೇಳ್ತಾರೆ ಅಂತಂದರೆ, ಎಲ್ಲ ಡೌಟ್ ಇರುತ್ತೆ ನಿಮ್ಮ ಮನಸ್ಸಲ್ಲಿ, ಐ ಆಯಿಂಟ್ಮೆಂಟು ಮತ್ತು ಡ್ರಾಪ್ ಇದ್ರೆ ಅದು ಎರಡನ್ನೂ ಒಟ್ಟಿಗೆ ಹಾಕ್ಬೋದಾ ಅಂತ. ಇದು ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಇದು ಐ ಡ್ರಾಪು ತಿನ್ನಿರುತ್ತೆ, ಬಟ್ ಆಯಿಂಟ್ಮೆಂಟ್ ತುಂಬ ತಿಕ್ ಆ್ಯಂಡ್ ವಿಸ್ಕಸ್ ಆಗಿರುತ್ತೆ. ಹಾಗಾಗಿ ನೀವು ಐ ಡ್ರಾಪ್ ಹಾಕಿ ಒಂದು 5-10 ನಿಮಿಷ ಆದಮೇಲೆ ಐ ಆಯಿಂಟ್ಮೆಂಟ್ ಹಾಕಬೇಕು. ಈಗ ಬೈ ಚಾನ್ಸ್ ಏನಾರು ಐ ಆಯಿಂಟ್ಮೆಂಟ್ ಹಾಕಿಬಿಟ್ಟಿದ್ದೀರಾ ಅಂದರೆ, ನೀವು ಡ್ರಾಪ್ಸ್ನ ಹಾಕೋದಕ್ಕಿಂತ ಮುಂಚೆ ಮಿನಿಮಮ್ ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಈ ಡ್ರಾಪ್ಸ್ದು ಐ ಆಯಿಂಟ್ಮೆಂಟ್ ಬಗ್ಗೆ ನಾವು ಒಂದು ಚಿಕ್ಕ ಪ್ರಯೋಗ ಮಾಡಿದ್ವಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರೋಂಗೆ ಈ ಟಿಶ್ಯೂ ಪೇಪರ್ ಮೇಲೆ ಫಸ್ಟು ಆಯಿಂಟ್ಮೆಂಟ್ನ ಹಾಕಿದ್ದೀವಿ. ಈಗ ಅದ್ರ ಮೇಲೆ ನೀವು ಡ್ರಾಪ್ಸ್ ಹಾಕಿದ್ರೆ ಅದು ಪೆನೆಟ್ರೇಟೇ ಆಗಲ್ಲ. ಅದು ಅಂದರೆ ಈ ಆಯಿಂಟ್ಮೆಂಟು ಆ ಟಿಶ್ಯೂನ ವೆಟ್ ಆಗೋದಕ್ಕೆ ಬಿಡಲ್ಲ. ಅದೇ ನೀವು ಡೈರೆಕ್ಟಾಗಿ ಟಿಶ್ಯೂ ಮೇಲೆ ಡ್ರಾಪ್ ಹಾಕಿದ್ರೆ ನೋಡಿ ಹೇಗೆ ವೆಟ್ ಆಗುತ್ತೆ. ಸೇಮ್ ಅದೇ ಥರ ಕಣ್ಣಲ್ಲೂ ನೀವು ಮುಂಚೆ ಆಯಿಂಟ್ಮೆಂಟ್ ಹಾಕ್ಬಿಟ್ಟು ಆ ತಕ್ಷಣ ಡ್ರಾಪ್ ಹಾಕಿದ್ರೆ
ಅದು ಕಣ್ಣನ್ನು ತಲುಪಲ್ಲ, ಅದು ಕಣ್ಣಿನ ಸರ್ಫೇಸ್ ಎಲ್ಲ ಅಬ್ಸರ್ವ್ ಆಗಬೇಕಲ್ಲ, ಅದು ಕಡಿಮೆ ಆಗುತ್ತೆ ಅಥವಾ ಆಗೋದೇ ಇಲ್ಲ. ಮತ್ತು ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ಏನು ಕೇಳ್ತಾರೆ ಅಂತಂದರೆ, ನಾನೊಂದು ಬಾಟ್ಲ್ ತೊಗೊಂಡಿದ್ದೀನಿ 2 ತಿಂಗಳಾಗಿದೆ ಓಪನ್ ಮಾಡಿ ಯೂಸ್ ಮಾಡ್ಬೋದು ಅಂತ. ಇದು ನಾನು ಆಲ್ರೆಡಿ ಹೇಳಿದೆ, ಇದು ಯೂಸ್ ಮಾಡಬಾರ್ದು. ಏನಕ್ಕೋಸ್ಕರ? ಒಂದು ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಏನಂತಾರೆ, ಅದು ಒಂದು ಸಲ ಬಾಟಲ್ನ ಓಪನ್ ಮಾಡಿದ್ಮೇಲೆ ಅದ್ರದ್ದು ಏನು ಶಕ್ತಿ ಅಲ್ವಾ, ಶಕ್ತಿ ಅಂದರೆ ಅದು ಎಫಿಕಸಿ ಅದು ಕುಂದುತ್ತಾ ಹೋಗುತ್ತೆ, ಅಂದರೆ ಅದು ಅಷ್ಟು ಸ್ಟ್ರಾಂಗಾಗಿ ವರ್ಕ್ ಮಾಡಲ್ಲ ಅದು. ಸೊ ಹಾಗಾಗಿ ಯಾವುದೇ ಡ್ರಾಪು ನೀವು ಓಪನ್ ಮಾಡಿದ್ಮೇಲೆ 30 ದಿನ ಆದಮೇಲೆ ಬಳಸಬಾರ್ದು. ಮತ್ತು ಇನ್ನು ಕೆಲವ್ರು ಕೇಳ್ತಾರೆ, ನಾನು ಮನೇಲಿ ಒಬ್ಬರೇ ಇದ್ದೀನಿ, ನನಗೆ ಯಾರು ಡ್ರಾಪ್ಸ್ ಹಾಕೋದಕ್ಕಿಲ್ಲ, ಇದಕ್ಕೆ ಯಾವ್ದಾದ್ರು ಮಷಿನ್ ಅಥವಾ ಡಿವೈಸಸ್ ಏನಾದ್ರು ಬರುತ್ತೆ ಡ್ರಾಪ್ ಹಾಕೋದಕ್ಕೆ ಅಂತ. ಹೌದು, ಡೆಫಿನೆಟ್ಲಿ ನಿಮಗೆ ವಿಡಿಯೋದಲ್ಲಿ ಇದು ಕಾಣಿಸ್ತಾ ಇರೋ ಥರ ಆ ಥರ ಡಿವೈಸಸ್ ಇದೆ, ನೀವು ಅದನ್ನು ತೊಗೋಬೋದು. ಬಟ್ ಇದನ್ನು ಬಳಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಟ್ರೈನಿಂಗ್ ಬೇಕಾಗುತ್ತೆ ಯಾವ ಥರ ಅಂತ. ಆ ಟ್ರೈನಿಂಗ್ ತೊಗೊಂಡು ಆಮೇಲೆ ನೀವು ಡೆಫಿನೆಟ್ಲಿ ಇದನ್ನು ಬಳಸ್ಕೋಬೋದು. ನಾನು ಇಷ್ಟೊತ್ತು ಡ್ರಾಪ್ಸ್ ಬಳಕೆ ಬಗ್ಗೆ ಹೇಳಿದೆ, ಇದಲ್ಲದೆ ಬೇರೆ ಇನ್ನೇನಾದ್ರು ತಿಳ್ಕೊಳ್ಳೋದಿದೆಯಾ? ಹೌದು, ಡೆಫಿನೆಟ್ಲಿ ಇದೆ. ಒಂದೇನು ಅಂತಂದರೆ, ಕೆಲವು ಡ್ರಾಪ್ಸ್ಗಳು ಬರುತ್ತೆ, ಎಸ್ಪೆಷಲಿ ಗ್ಲಕೋಮಾಗೆ ಸಂಬಂಧಪಟ್ಟಂಥ ಡ್ರಾಪ್ಸ್ಗಳನ್ನ. ಅವು ಕೆಲವನ್ನ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಅದು ಯಾವುದು ಅಂತ ನಿಮ್ಮ ವೈದ್ಯರ ಬಳಿ ತಿಳ್ಕೊಬೇಕು ಅದನ್ನು, ಎಸ್ಪೆಷಲಿ ಗ್ಲಕೋಮಾಗೆ ಸಂಬಂಧಪಟ್ಟಂಗೆ ಕೆಲವು ಡ್ರಾಪ್ಸ್ಗಳು. ಮತ್ತು ಈ ಆಂಟಿ ಅಲರ್ಜಿಕ್ ಡ್ರಾಪ್ಸು ಫ್ರಿಜ್ಜಲ್ಲಿ ಇಡೋದ್ರಿಂದ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಬರುತ್ತೆ. ಬಟ್ ನೀವು ಫ್ರೀಝರಲ್ಲಿ ಇಟ್ಬಿಟ್ಟು ಅದನ್ನು ಫ್ರೀಸ್ ಮಾಡಬಾರ್ದು, ಅದನ್ನು ನೀವು ಡೋರಲ್ಲಿ ಇಡಬೇಕು. ಮತ್ತು ಕೆಲವು ಡ್ರಾಪ್ಸು ಸಸ್ಪೆನ್ಷನ್ ಥರ ಬರುತ್ತೆ, ಎಸ್ಪೆಷಲಿ ವೈಟ್ ಮಿಲ್ಕಿ ಫ್ಲೂಯಿಡ್ ಥರ ಇರುತ್ತೆ. ಆ ಸಸ್ಪೆನ್ಷನ್ ಥರ ಬರೋವಂಥ ಡ್ರಾಪ್ಸ್ಗಳನ್ನ ನೀವು ಅದು ಬಳಸೋದಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡಬೇಕು. ಆ ಶೇಕ್ ಮಾಡೋದ್ರಿಂದ ಏನಾಗುತ್ತೆ, ಸಸ್ಪೆನ್ಷನ್ ಯೂನಿಫಾರ್ಮಾಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಶೇಕ್ ವೆಲ್ ಬಿಫೋರ್ ಯೂಸ್. ಮತ್ತು ಇದೆಲ್ಲ ಆದಮೇಲೆ ನೀವು ಅದು ಡ್ರಾಪ್ಸ್ದು ಇನ್ಸ್ಟ್ರಕ್ಷನ್ಸು ನೀವು ಅದು ಕವರ್ ಮೇಲೆ ಇರುತ್ತೆ, ಅದನ್ನು ನೀವು ತಪ್ಪದೆ ಅದನ್ನು ಓದಿ ತಿಳ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ವೈದ್ಯರ ಬಗ್ಗೆ ಅದ್ರ ಬಗ್ಗೆ ಕೇಳಿ, ಅವರು ಅದ್ರ ಬಗ್ಗೆ ನಿಮ್ಗೆ ಏನು ಅಂತ ಏನು ಬೇಕಾಗಿರುತ್ತೋ ಆ ಮಾಹಿತಿಯನ್ನು ಕೊಡ್ತಾರೆ. ಹೌದು, ಇವಾಗ ಇನ್ನೊಂದು ಆಸ್ಪೆಕ್ಟ್ ಬರೋಣ, ಮಕ್ಕಳಲ್ಲಿ ಯಾವ ಥರ ಡ್ರಾಪ್ಸ್ ಹಾಕೋದು. ಇದು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ತುಂಬ ಮಕ್ಕಳು ತುಂಬ ಸಲ ಇದು ಡ್ರಾಪ್ಸ್ಗೆ ಕೋಆಪ್ರೇಟ್ ಮಾಡಲ್ಲ. ಸೊ ನೀವು ಏನು ಮಾಡಬೇಕಂದ್ರೆ, ಒಂದು ಮೆಥಡ್ ಏನಂತಂದರೆ, ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಮಗುನ ಮಲಗಿಸ್ಬಿಟ್ಟು ಕಣ್ಣು ಮೇಲೆ ನೋಡೋಕ್ಕೆ ಹೇಳಬೇಕು. ಮಗು ಮೇಲೆ ನೋಡ್ತಾ ಇರ್ಬೇಕಾದ್ರೆ ಆ ಕಣ್ಣನ್ನು ಕಾರ್ನರಲ್ಲಿ ಒಂದು ಡ್ರಾಪ್ನ ಇನ್ಸ್ಟಿಲ್ ಮಾಡಬೇಕು. ಬಟ್ಟು ಮಕ್ಕಳು ಯಾವಾಗಲೂ ಇಷ್ಟು ಕೋಆಪ್ರೇಟಿವ್ ಆಗಿರಲ್ಲ. ಸೊ ತುಂಬ ಅನ್ಕೋಆಪ್ರೇಟಿವ್ ಮಕ್ಕಳಿದ್ದರೆ ಏನು ಮಾಡಬೇಕು ಅಂತಂದರೆ, ಮಗು ಮಲಗಿದ್ದಾಗ ಸೊ ಕೆಳಗಡೆ ಇರೋ ರೆಪ್ಪೆನ ಕೆಳಗಡೆ ಪುಲ್ ಮಾಡಿ ಒಂದು ಚಿಕ್ಕ ಪಾಕೆಟ್ ಮಾಡಿ ಒಂದು ಡ್ರಾಪ್ನ ಹಾಕಿ. ಸೊ ಇದನ್ನು ಮಲಗಿದ ಮೇಲೂ ಮಾಡ್ಬೋದು, ಮತ್ತು ಬೆಳಗ್ಗೆ ಏಳೋದಕ್ಕಿಂತ ಮುಂಚೆನೂ ಮಾಡ್ಬೋದು. ಮತ್ತು ಮಧ್ಯಾಹ್ನ ಮಲಗಿದ್ದಾಗಲೂ ಈಗ 3 ಸಲ ಹಾಕೋ ಡ್ರಾಪ್ಸ್ ಇದ್ದರೆ ಆ ಥರ ಇದನ್ನು ಫಾಲೋ ಮಾಡ್ಬೋದು. ಸೊ ಈ ಡ್ರಾಪ್ ಹಾಕಬೇಕಾದ್ರೆ ಏನು ಅಂದರೆ, ಮಲಗಿರ್ಬೇಕಾದ್ರೆ ಮಕ್ಕಳು ಆ ಕರಿಗುಡ್ಡೆ ಏನಿದೆಯಲ್ಲ ಬ್ಲಾಕ್ ಪೋರ್ಷನ್ಗೆ ಟಚ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಯಾಕೆಂದರೆ ಆ ಕರಿಗುಡ್ಡೆ ತುಂಬ ಸೆನ್ಸಿಟಿವ್. ನೀವು ಹಾಕೋ ಡ್ರಾಪ್ ಕರಿಗುಡ್ಡೆ ಟಚ್ ಆಯಿತು ಅಂದರೆ ಮಗು ಎದ್ಬಿಡುತ್ತೆ. ಸೊ ಕೊನೆಯದಾಗಿ ನಾನು ಇಷ್ಟೊತ್ತು ಕೊಟ್ಟಿರೋ ಮಾಹಿತಿ ಡ್ರಾಪ್ಸ್ ಹಾಕೋದ್ರ ಬಗ್ಗೆ ನಿಮಗೆ ಅನುಕೂಲ ಆಗಿದೆ ಅಂತ ಅನ್ಕೋತೀನಿ. ಈ ಡ್ರಾಪ್ ಹಾಕೋದು ಒಂದು ಸಿಂಪಲ್ ಪ್ರೊಸೀಜರ್ ಇರ್ಬೋದು, ಬಟ್ ಅದರಲ್ಲೂ ಒಂದು ಚಿಕ್ಕ ಚಿಕ್ಕ ಅಂಶಗಳ ಬಗ್ಗೆ ನೀವು ಗಮನ ಕೊಟ್ಟಾಗ ಅದು ಟ್ರೀಟ್ಮೆಂಟ್ ಕೂಡ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ನಿಮಗೆ ಪರಿಚಯದ್ರ ಜೊತೆ ಶೇರ್ ಮಾಡಿಕೊಡಿ. ಮತ್ತು ಕಣ್ಣಿನ ಬಗ್ಗೆ ಬೇರೆ ಬೇರೆ ಮಾಹಿತಿ ಬಗ್ಗೆ ನಾವು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ